ಪ್ರಾರಂಭ ಆಗಿ ಮೊದಲನೆಯ ಹೋರಾಟ ಪ್ರಾರಂಭ ಆಗಿದ್ದೇ ದತ್ತಪೀಠದ್ದು. ನಾವು ಚಿಕ್ಕಮಗಳೂರಿನಲ್ಲಿ 30 ಕಿಲೋಮೀಟರ್ 4000 ಅಡಿ ಎತ್ತರದಲ್ಲಿ ಇರುವಂತಹ ಒಂದು ಪರ್ವತದಲ್ಲಿ, ಚಂದ್ರದ್ರೋಣ ಪರ್ವತ ಅಂತ ಹೇಳ್ತಾರೆ. ಆ ಪರ್ವತದಲ್ಲಿ ಒಂದು ದೊಡ್ಡ ದತ್ತಾತ್ರೇಯ ತಪಸ್ಸು ಮಾಡಿದ ಆ ಗುಹೆ ಟಿಪ್ಪು ಸುಲ್ತಾನ್ ಪೀರಿಯಡ್ನಲ್ಲಿ ಹೋರಾಟ ಪ್ರಾರಂಭ ಆಯಿತು. ಆ ಹೋರಾಟ ಎಲ್ಲಿವರೆಗೆ ಆಯಿತು ಅಂದ್ರೆ ಇಡೀ ರಾಜ್ಯ ತುಂಬ ದತ್ತಪೀಠ ಇದು ಹಿಂದೂಗಳ ಪೀಠ, ಬಾಬಾ ಬುಡನ್ ದರ್ಗಾ ಅಲ್ಲ, ಇದು ದತ್ತಾತ್ರೇಯ ತಪಸ್ಸು ಮಾಡಿದಂತಹದ್ದು ಅಂತನ್ನುವಂತ ದಾಖಲೆ ಸಹಿತ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಸಿನ ಓಲೈಕೆಯ ಪರಿಣಾಮದಿಂದ ಇದು ಹೋರಾಟ ಆಯಿತು. ಇಲ್ಲಾಂದ್ರೆ ದಾಖಲೆಗಳ ಪ್ರಕಾರ ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಇವೆಲ್ಲಾ ಕೋರ್ಟ್ಗಳು ಕೂಡ ಇದು ದತ್ತಾತ್ರೇಯ ಪೀಠ ಅನ್ನುವಂಥದ್ದು ಇವತ್ತು ಬಂದಿದೆ. ಸೊ ಇವೆಲ್ಲ ಆ ಒಂದು ದತ್ತಾತ್ರೇಯ ಪೀಠದ ಹೋರಾಟ ನಮ್ಮ ಇಡೀ ಸಂಘಟನೆಗೆ, ಇಡೀ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಟ್ಟಂಥದ್ದು. ವಿಶೇಷವಾಗಿ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಈ ಕಡೆಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಿಗೆ ಆ ಕೋಸ್ಟಲ್ ಬೆಲ್ಟ್ನಲ್ಲಿ ಇದ್ದಂಥ ಕಾಂಗ್ರೆಸ್ ಧೂಳಿಪಟ ಆಗಿ ಬಿಜೆಪಿ ಅಲ್ಲಿ MP, ಬಿಜೆಪಿ MLA, ಬಿಜೆಪಿ ಸಮಿತಿಗಳು, ಬಿಜೆಪಿಯವರು ಎಲ್ಲ ರೂಟ್ ಲೆವೆಲ್ನಿಂದ ಗೆದ್ದು ಬಂದ್ಬಿಟ್ರು. ಆ ಗೆದ್ದಿದ ಪರಿಣಾಮದಿಂದ ನಮಗನಿಸ್ತು ಇನ್ನು ಇವರು ನಿಶ್ಚಿತವಾಗಿ ದತ್ತಪೀಠವನ್ನ ಹಿಂದೂಗಳಿಗೆ ಒಪ್ಪಿಸ್ತಾರೆ ಅಂತ. ಆದರೆ ದುರ್ದೈವ, ಇನ್ನೂವರೆಗೆ ಎರಡನೇ ಬಾರಿ ಬಿಜೆಪಿಯವರು ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನೂವರೆ ಆ ಗೆದ್ದಂಥವರಿಗೆ ಅದರ ಬಗ್ಗೆ ಒಂದು ಪರಿಜ್ಞಾನವೂ ಕೂಡ